ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಇವತ್ತಿನ ಒಂದು ಗುರುವಾರದ ಸಂಚಿಕೆಯ ಮೊದಲನೇ ಪ್ರೋಮೋವನ್ನು ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇವತ್ತು ಗುರುವಾರ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಪ್ರೋಮೋ ಬಂದಿದೆ ಸ್ನೇಹಿತರೆ. ಆ ಒಂದು ಪ್ರೋಮೋದ ರಿವ್ಯೂವನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯೊಂದಿಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಇವತ್ತಿನ ಒಂದು ಎಪಿಸೋಡ್ ತುಂಬಾ ಸಖತ್ ಎಂಟರ್ಟೈನಿಂಗ್ ಆಗಿರುವಂತಹ ಒಂದು ಎಪಿಸೋಡನ್ನು ಬಿಟ್ಟಿದ್ದಾರೆ. ಅದರಲ್ಲಿ ವಿಶೇಷ ಗೆಸ್ಟ್ ಆಗಿ ಬಂದಿದ್ದಾರೋ ಅಥವಾ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಿದ್ದಾರೋ ಅಂತ ನಮಗೆ ಇನ್ನೂ ಕೂಡ ಕ್ಲಾರಿಫಿಕೇಷನ್ ಸಿಕ್ಕಿಲ್ಲ ಸ್ನೇಹಿತರೆ. ಆದರೆ ಇವರಿಬ್ಬರು ಕೂಡ ಎಂಟ್ರಿ ಕೊಟ್ಟಿರುವುದು ಬಿಗ್ ಬಾಸ್ ಒಂದು ಅಭಿಮಾನಿಗಳಿಗೆ ಅಂದರೆ ಮತ್ತು ನೋಡುಗರಿಗೆ ತುಂಬಾ ಖುಷಿಯಾಗಿದೆ ಸ್ನೇಹಿತರೆ. ಇಬ್ಬರು ಕೂಡ ರಾಮಾಚಾರಿ ಅನ್ನುವಂತಹ ಸೀರಿಯಲ್ನ ನಾಯಕಿ ಮತ್ತು ನಾಯಕ ಇಬ್ಬರು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಅದರಲ್ಲಿ ತುಂಬಾ ಹರಟೆ ಎಲ್ಲವೂ ಕೂಡ ಕಾಮಿಡಿ ಕೂಡ ಈ ಒಂದು ಪ್ರೋಮೋದಲ್ಲಿ ಸಿಕ್ಕಿರುತ್ತದೆ. ಅದರ ಜೊತೆಗೆ ಎಪಿಸೋಡ್ನಲ್ಲಿ ಕೂಡ ಈ ಒಂದು ಎಪಿಸೋಡ್ ತುಂಬಾ ಎಂಟರ್ಟೈನಿಂಗ್ ಆಗಿರುವಂತಹ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತವೆ ಸ್ನೇಹಿತರೆ. ಬಿಗ್ ಬಾಸ್ ಅವರನ್ನು ಒಂದು ಬಿಗ್ ಬಾಸ್ ಮನೆಗೆ ವೆಲ್ಕಮ್ ಕೂಡ ಮಾಡ್ತಾರೆ. ಅದರ ಜೊತೆಗೆ ಅವರಿಗೆ ಒಂದು ಸರ್ಪ್ರೈಸನ್ನು ಕೊಡ್ತಾರೆ. ನೀವು ಕೂಡ ಸೊಂಟ ಪಟ್ಟಿ ಕಟ್ಟಿಕೊಳ್ಳಬೇಕು, ಅಂದರೆ ಒಂದು ಜೋಡಿಯಾಗಿ ಆಟವನ್ನು ಆಡಬೇಕು ಅನ್ನೋಂತಹ ಒಂದು ಇನ್ಫಾರ್ಮೇಷನನ್ನು ರಾಮಾಚಾರಿ ಜೋಡಿಗೆ ನಮ್ಮ ಬಿಗ್ ಬಾಸ್ ಅವರು ಕೊಡ್ತಾರೆ ಸ್ನೇಹಿತರೆ. ಇದರಿಂದ ಅನಿಸ್ತಾ ಇದೆ ಇವರಿಬ್ಬರು ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರಬಹುದು. ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತದೆ ಸ್ನೇಹಿತರೆ. ರಾಮಾಚಾರಿ ಒಬ್ಬ ಟಫ್ ಆಗಿ ಕಾಣ್ತಾ ಇರೋ ಒಬ್ಬ ಕ್ಯಾಂಡಿಡೇಟ್ ಆಗಿ ಕಾಣ್ತಾರೆ ಸ್ನೇಹಿತರೆ. ನೋಡೋಣ, ಇದು ಒಂದು ಕೇವಲ ಒಂದು ಗೆಸ್ಟ್ ರೀತಿಯಾಗಿ ಬಂದಿದ್ದಾರೆ ಅನ್ನುವಂಥ ಇನ್ಫಾರ್ಮೇಷನನ್ನು ಕೂಡ ಒಂದು ಎಪಿಸೋಡ್ ಅಂದರೆ ಪ್ರೋಮೋದಲ್ಲಿ ಕೊಟ್ಟಿಲ್ಲ, ಅಥವಾ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಅವರು ಯಾವುದೇ ರೀತಿಯಾಗಿ ಒಂದು ಪ್ರೋಮೋದಲ್ಲಿ ಕೊಟ್ಟಿಲ್ಲ. ನಾವು ವೇಟ್ ಮಾಡಿ ನೋಡಬೇಕು. ಆದರೆ ಇವರಿಬ್ಬರು ಕೂಡ ಬಂದಿದ್ದರೆ ಮಾತ್ರ ತುಂಬಾ ಚೆನ್ನಾಗಿರುತ್ತದೆ. ಆದರೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂದ್ಕೊಳ್ತೀನಿ, ಯಾಕೆಂದರೆ ರಾಮಾಚಾರಿ ಸೀರಿಯಲ್ ಇನ್ನೂ ಕೂಡ ಮುಕ್ತಾಯಗೊಂಡಿಲ್ಲ. ಆದರೆ 50ರಿಂದ 60 ದಿನ ಅಷ್ಟು ಆಗುವಷ್ಟು ಅವರು ಏನು ಅದನ್ನು ಶೂಟಿಂಗ್ ಮಾಡಿ ಇಟ್ಟುಕೊಳ್ಳುವಷ್ಟು ಸಾಧ್ಯ ಆಗಿರೋದಿಲ್ಲ. ಅದಕ್ಕೋಸ್ಕರ ಇವರು ಕೇವಲ ಗೆಸ್ಟ್ ಆಗಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ ಸ್ನೇಹಿತರೆ. ನಿಮ್ಮ ಪ್ರಕಾರ ಇವರು ಗೆಸ್ಟ್ ಆಗಿರ್ಬೋದು ಅಥವಾ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರ್ಬೋದು ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಇವತ್ತಿನ ಒಂದು ಎಪಿಸೋಡ್ ಮಾತ್ರ ತುಂಬಾ ಎಂಟರ್ಟೈನಿಂಗ್ ಆಗಿರಲಿದೆ ಅನ್ನುವಂತಹ ಮಾಹಿತಿ ಮಾತ್ರ ತುಂಬಾ ಬಂದಿದೆ ಸ್ನೇಹಿತರೆ. ಇವತ್ತಿನ ಒಂದು ಎಪಿಸೋಡ್ ಸೂಪರ್ ಆಗಿ ಇರುತ್ತದೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಇಲ್ಲಿವರೆಗೆ ನೋಡೋದಕ್ಕಾಗಿ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.